ಓದಕಿ ಗುಂಡಮ್ಮಕ್ಕಗ ಎಲ್ಲಾನು ಹೇಳ್ಬೇಕು. ನಿಮ್ ಮನೆಗಿರೋದು ಆಕಿ ಚಾರು ಅಂತಂದ್ ಬಂದಾಳಲ್ಲ, ಆಕಿ ಚಾರು ಅಲ್ಲ. ಆಕಿ ಹೆಸರು ನಿಜವಾಗ್ಲು ಚಿನ್ನು, ನಿಜವಾದ ಹೆಸರು ಚಿನ್ನು. ಆಕಿ ಬ್ಯಾರೆ ಯಾರು ಅಲ್ಲ. ಆಕಿ ಶಿವ ಲವರ್ ಅಂತಂದು ಎಲ್ಲಾನು ಹೇಳಿ ಆಕಿನ ಫಸ್ಟ್ ಮನೆಯಿಂದ ಹೊರಗ್ ಹಾಕ್ಸ್ಬೇಕು. ಎಷ್ಟು ಧೈರ್ಯವಾಗಿ ನನ್ನ ಹತ್ರನ ನನಗೆ ಎದುರು ಮಾತಾಡ್ತಾಳ ನೋಡಾಕಿ. ಎಲ್ಲ ಆತ ಶಿವ ಹೇಳ್ಕೊಟ್ರ ತಾನ. ಇದ್ರಂಗ ಆದ್ರ ಆಕಿ ಏನೋ ಸರೋಜಕ್ಕ ಬಂದ್ರೆ ಹಿಂಗ ಮಾತಾಡಂತಾನ. ಅದಕ್ಕ ಮಾತಾಡಕತ್ತಾಳ ಆಕಿ. ಇರ್ಲ ಈಗ ಗುಂಡಮ್ಮಕ್ಕ ಹೇಳಿ ಇಬ್ರು ಹೋಗಿ ಆಕಿನ ತುರು ಹಿಡ್ದು ಹೊರಗ ಆಚೆ ಹಾಕ್ತಾಕಿನ. ನನಗೆ ಎದುರು ಮಾತಾಡ್ತಾಳ. ಆತ ಶಿವ ಹಿಂಗ ಅದಾನಂತಂದು ಅವತ್ತ ನನಗೆ ಗೊತ್ತಿತ್ತು. ಆದ್ರ ಗೌರಿ ಇಲ್ಲಕ್ಕ, ನಿಮ್ ಮೇಲಿಂದ ಶಿವ ಅವರು ಆಕಿನ ಮಾತಾಡ್ಸಲ್ಲ ಅಂತಂದು ಎಲ್ಲಾ ಹೇಳ್ಯಾರಂತಂದು ಅವ್ಳಿಗೆ ಹೇಳಿದಕ್ಕ ಸ್ವಲ್ಪ ಅತ್ತೆ ನಂಬಿದ್ದೆ. ಇವಾಗ ಎಲ್ಲಾ ಗೊತ್ತಾಯ್ತಿತ್ತು ಬಗ್ಗೆ. ನೀ ಹೆಂಗ ಮಾಡ್ತಾ ನೋಡು ಪಾಪ. ಅವ್ಳಿಗೆ ನೋಡಿರ ಗೌರಿ ಆರಾಮಿಲ್ಲ ಅಂತಂದು ತವ್ರ ಮನೆಗೆ ಹೋಗೈತಿ. ಗೌರಿ ತವ್ರ ಮನೆಗೆ ಹೋಗಿರೋದ್ ನೋಡಿ ಬೇಷ್ ನವ ಮಾಡ್ಕೊಂಡು ಈಕಿನ ಮನೆಗೆ ಬಂದ್ ಇರ್ಸ್ಕೊಂಡಾನ. ಮತ್ತೆ ಮನೆಗೆ ಇರ್ಸ್ಕೊಂಡ ಅಲ್ದ ಮದುವೆ ಆಗ್ತಾನದ ಮದ್ವಿ. ಈಕಿ ಹೆಂಗಾತ ಶಿವನ ಮದ್ವಿ ನಾನು ನೋಡ್ತೀನಿ. ಇವಾಗ ಹೋಗಿ ಗುಂಡಮ್ಮಕ್ಕಗ ಎಲ್ಲಾ ಹೇಳಿ ಗೌರಿನು ಫೋನ್ ಮಾಡಿ ಕರೆಸ್ತೀನಿ ಇಲ್ಲಿಗೆ. ಇಬ್ರು ಮದ್ವೆ ಆತಾರದ ಮದ್ವಿ ಹೆಂಗಾತ ನೋಡ್ತೀನಿ ನಾನು. ನನಗೆ ಇವ್ರ ಬಗ್ಗೆ ಅವಾಗಲೇ ಗೊತ್ತಿತ್ತಲ್ಲ, ಅವಾಗಲೇ ಹೇಳ್ಬೇಕಿತ್ತು ಗುಂಡಮ್ಮಕ್ಕಗ. ಪಾಪ ಅಕ್ಕಗ ಆರಾಮಿಲ್ಲ, ಮತ್ತಿದ್ನೆಲ್ಲ ಹೇಳಿದ್ರ ಏನ ಮತ್ತೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆತೈತೆ ಅಂತಂದು ಹೇಳಲಾರ್ದ ಸುಮ್ನೆ ಇದ್ದೆ. ಈಗ ಸುಮ್ನೆ ಇದ್ರ ನಡೆಯಲ್ಲ. ಸುಮ್ನೆ ಇದ್ರ ಮದುವೆನೂ ಆಗ್ಬಿಡ್ತಾರ ಅವ್ರು. ನನಗೆ ಮೊದ್ಲು ಗೊತ್ತು ಅಂತಂದು ಏನೇನು ಗೊತ್ತು ನನಗೆ ಎಲ್ಲಾನು ಇವತ್ತು ಗುಂಡಮ್ಮಕ್ಕಗೆ ಹೇಳ್ತೀನಿ ನಾನು. ಯಾರು ಬಂದ್ರು ಬಿಡೋದೇ ಇಲ್ಲ. ಇವತ್ತು ಆಕಿನ ಹೊರಗೆ ಹಾಕ್ಸ್ತೀನಿ. ಶಿವು ಗೌರಿ ಊರ್ಲಿಂದ ಬರುವಷ್ಟ್ರೊಳಗ ಈಕಿ ಚಿನ್ನನ ಮನೆಯಿಂದ ಹೊರಗೆ ಹಾಕ್ಸ್ತೀನಿ, ಬಿಡೋದೇ ಇಲ್ಲ ನಾನು. ಈ ಸರೋಜ ಕಾಲ್ ಬ್ಯಾನ್ನಕತ್ತವಕ್ಕ. ಸ್ವಲ್ಪ ವಾಕಿಂಗ್ ಮಾಡಿ ಅಂಗಡಿಗೆ ಹೋಗಿ ಏನಾದ್ರು ತರ್ತೀನಿ ಅಂತಂದ್ ಹೇಳಿ ಹೋದಾಕಿ. ನಾನು ಏಲಡಿಕೆ ತಾಂಬಂತ ಹೇಳಿನಿ. ಸ್ವಲ್ಪ ಲೇಟ್ ಆಯ್ತೈತಿ ಯಾಕಂತ ಹೇಳಿ ಹೋದಾಕಿ 2 ತಾಸಾತು. ಸ್ವಲ್ಪ ಲೇಟ್ ಅಂದು ಇಷ್ಟೊತ್ತನ ಮಾಡಿದ್ಲು. ನಾನ್ ನೋಡಿದ್ರ ಮನೆಗೆ ಜಲ್ದಿ ಹೋಗ್ಬೇಕಂತಂದು ಕೂತ್ಕೊಂಡಿನಿ. ಅದ ಹಾಕೊಂಡ್ ಹೋಗಕ್ಕೂನು ಮನ್ಸ್ ಬರವಲ್ತು. ಮತ್ತೆ ಸರೋಜ ಬಂದು ಬರುವಷ್ಟ್ರೊಳಗ ಅಕ್ಕ ಮನೆಗ್ ಹೋಗ್ಬಿಟ್ರ ನೋಡ ಅಂತಾಳಂತಂದು ಇಲ್ಲೇ ಕೂತ್ಕೊಂಡಿದ್ರ. ಈ ಹುಡುಗಿ ನೋಡಿದ್ರಿ ಈ ಸರೋಜ ಇನ್ನೂ ಬರವಳು. ಮನೆಗ್ ನೋಡಿದ್ರ ನಾನು ಚಾರುನ್ ಒಬ್ಬೇಕಿನ ಬಿಟ್ ಬಂದಿನಿ. ಎಲ್ಲಿ ಶಿವು ಬರುವಷ್ಟ್ರೊಳಗ ಹೋಗ್ಬೇಕಂದ್ರ ಹೇಳಿ ಹೋಗ್ಬೇಕಂದ್ರ ಈ ಸರೋಜ ಇನ್ನೂ ಬರವಳು. ಏನ್ ಎಲ್ಲಡ್ಕಿ ತರಕ್ ಹೋಗ್ಯಾಳೋ ಇಲ್ಲ ಏನ ಎಲ್ಲಡ್ಕಿ ತಾನ ತೋಟಕ್ ಹೋಗಿ ಹರ್ಕೊಂಬರಕ್ ಹೋಗ್ಯಾಳ. ಎಷ್ಟೊತ್ ಮಾಡ್ತಾಳೋ ಏನು ಹೋಗ್ಬಿಡ್ಲ ಹಂಗಾರ ನಮ್ ಮನೆಗೆ. ಇನ್ನು ಯಾವಾಗ ಬರ್ತಾಳೋ ಏನೋ. ತುಂಬಾ ಲೇಟ್ ಆತೈತಿ, ಹೋಗ್ಬಿಟ್ರ ಅದ್ಬಿಡು ನಾನ್ ಮನೆಗೇನ. ಹೊಟ್ಟೆ ಸಹ ತುಂಬಾ ಹಸಿವಾಗೈತಿ. ಬೆಳಗ್ಗೆ ಶಿವು ಹಾಗೆಲ್ಲ ಅಂದೋದಕ್ಕೂ ಬೆಳಗ್ಗೆ ಊಟ ಸರಿ ಮಾಡ್ಲಿಲ್ಲ ನಾನು. ಈಗ ನೋಡಿದ್ರ ಮಧ್ಯಾಹ್ನ 2:30 ಆಗೈತಾನ. ಸ್ವಲ್ಪ ಚಕ್ಲಿ ಕದ್ರಂಡ್ ತಿಂದಿನ್ ಬಿಡು. ಆದ್ರ ಅವನ್ನೆಲ್ಲಾ ತಿಂದ್ರ ನನ್ಗೆ ಹೊಟ್ಟೆ ತುಂಬಲ್ಲ. ರೊಟ್ಟಿ ಆಗ್ಲು ಅನ್ನ ಉಣತನ ಹೊಟ್ಟೆ ತುಂಬಲ್ಲ. ಮನೆಗ್ ಹೋಗಿ ಊಟ ಮಾಡ್ಬೇಕಂದ್ರುನು ಸರೋಜ ಬರವಳು. ಬೆಳಗ್ಗೆ ಸ್ವಲ್ಪ ಉಂಡಿನಿ, ಈಗ ಸ್ವಲ್ಪ ಸಿಹಿ ತಿಂದಕ ಹೊಟ್ಟೆಗ್ ತರ ಆಗಕತೈತಿ. ಎದಕ್ಕ ಹೊಟ್ಟಿ ಚುಚ್ಚದಂಗ ಆಗತೈತಿ. ಈ ಸರೋಜ ನೋಡಿದ್ರ ಇನ್ನೂ ಬರವಳು. ಅದ್ರಲ್ಲಿ ಯಾಕೋ ಏನೋ ಇವತ್ತು ಶಿವ ಆತರ ಅಂದೋದಕ್ಕ ಏನೋ ಸರಿ ಊಟ ಮಾಡ್ಲಾರಕ್ಕೋ ಏನೋ ಎದಕ್ಕೋ ಏನೋ ಹೊಟ್ಟೆಗ ಸಂಕಟಾಗಿ ಎದೆ ಯಾಕೋ ಚುಚ್ಚತಾನೆ ಐತಿ. ಇದು ನೋಡಿದ್ರ ಬರವಲ್ತು. ಮನೆಗ್ ಹೋಗಿ ಸ್ವಲ್ಪ ಹೊತ್ ಮಲ್ಗಿದ್ ಬಿಟ್ರ ಆರಾಮ್ ಆಗ್ತೀನಿ ಅಂದ್ರ ಈ ಸರೋಜ ನೋಡಿದ್ರ ಬರವಳ್ಳು. ಗುಂಡಮ್ಮಕ್ಕ ಚಕ್ಲಿ ಎಲ್ಲಾ ಕರ್ದಾಳ ಅನ್ಸುತ್ತ. ಬಂದು ಕುತ್ಕೊಂಡಾಳ. ಈಗ ಹೋಗಿ ಆಕಿ ಚಿನ್ನು ಬಗ್ಗೆ ಗುಂಡಕ್ಕನ ಹತ್ರ ಎಲ್ಲಾನು ಹೇಳ್ಬಿಡ್ತೀನಿ. ಅಲ್ವೇ ಸರೋಜ, ಇಷ್ಟೊತ್ತನೇನೆ ಅಂಗಡಿಗೆ ಹೋಗೋದು? ಸ್ವಲ್ಪ ವಾಕಿಂಗ್ ಮಾಡಿ ನಿನ್ಗೆ ಎಲ್ಲಡ್ಕಿ ತರ್ತೀನಿ ಅಕ್ಕ ಅಂತ ಓದಕ್ಕಿ ಆ ಕಡೆ ಹೋಗ್ಬಿಟ್ಟೆ. ಅಲ್ಲಿ 2 ತಾಸು ಮೇಲೆ ಆತು ನೀನ್ ಅಂಗಡಿಗೆ ಹೋಗಿ ಬರೋಕ. ಇಷ್ಟೊತ್ತನ ಏನ್ ಮಾಡಿದೆ? ಎಲ್ಲಡ್ಕಿ ಸಹ ಎಲ್ಲೈತಿ? ಬರೀ ಕೈಲೇ ಬಂದಿದೀಯಾ? ಅಂಗಡಿಗೆ ಹೋಗಿದ್ದೆ ಇಲ್ವೋ? ಹೌದಲ್ಲ ಅಕ್ಕ, ನಿನಗೆ ಎಲ್ಲಡ್ಕಿ ತರ್ತೀನಿ ಅಂತ ಹೇಳೋದ್ನಲ್ಲ ನಾನು. ಅಯ್ಯೋ ನೆನಪೇ ಇಲ್ಲ ನೋಡಕ. ಹೌದು ಅಕ್ಕ, ಮುಖ ಯಾಕೆ ಈ ತರ ಮಾಡ್ಕೊಂಡಿದೀಯಾ? ಯಾಕೂ ಇಲ್ಲ. ಹೌದು, ಅಂಗಡಿಗೆ ಹೋಗಿಲ್ಲ ಅಂತ ಏನ್ ಮತ್ತೆ 2 ತಾಸು
ಎಲ್ಲಿಗೆ ಹೋಗಿದ್ದೆ ಇಷ್ಟೊತ್ತನ? ನಿನ್ ಸಲಗ ನನ್ಗೆ ಕಾದು ಕಾದು ಸಾಕಾಗೋಯ್ತು ಗೊತ್ತಾ. ಅಯ್ಯೋ ಇಲ್ಲ ಅಕ್ಕ, ಇವ್ರು ಅದರ ಲಕ್ಷ್ಮಕ್ಕನರು, ಅವ್ರಲ್ಲಿ ದಾರಿಯಲ್ಲಿ ಮಾತಾಡ್ಸ್ಕೊಂಡ್ ನಿಂತ್ಬಿಟ್ರು, ಅಲ್ಲೇ ಮಾತಾಡ್ಕೊಂಡ್ ನಿಂತ್ಬಿಟ್ಟೆ. ನನಗೆ ನೆನಪೇ ಇಲ್ಲ ನೀವು ನಮ್ಮ ಮನೇಲಿ ಇರೋದು. ಆಮೇಲೆ ನೆನಪಾಯ್ತು, ಅಯ್ಯೋ ಗುಂಡಮ್ಮಕ್ಕ ನಮ್ಮ ಮನೇಲೆ ಇರಿಸಿ ಬಂದ್ಬಿಟ್ಟಿನಿ ಅಂತಂದು ಮತ್ತೆ ತುಂಬಾ ಲೇಟ್ ಆಗಿತ್ತಲ್ಲ, ಅಂಗಡಿಗೂ ಸಹ ಹೋಗ್ಲಿಲ್ಲ, ಹಾಗೆ ಬಂದ್ಬಿಟ್ಟೆ ಅಕ್ಕ. ಹೌದು ಮುಖ ಯಾವ್ದಕ್ಕ ಈ ತರ ಸಪ್ಪೆ ಮಾಡ್ಕೊಂಡ್ ಕುಂತಿದೀಯಾ? ಚಕ್ಲೆ ತಿನ್ನು, ಕದ್ರಂಡ್ ತಿನ್ನು ಅಂತ ಹೇಳೋಗಿದ್ನಲ್ಲ, ತಿಂದಿರಾ ಇಲ್ಲ? ತಿಂದು ರುಚಿ ಹೆಂಗಾಗೈತಿ ಹೇಳಂತ್ರಿ, ತಿನ್ನು ಅಂತ ಹೇಳೋಗಿದ್ದೆ, ತಿಂದಿಲ್ವಾ ನೀವು? ಅಯ್ಯೋ ಎಲ್ಲಾನು ತಿಂದೇ ಕುಂತ್ಕೊಂಡಿನಿ ಕಣೆ. ನಾನು ಮನೆಗ್ ಹೋಗ್ಬೇಕು ಅಂತಂದು ನಿನಗೆ ಹೇಳಿ ಹೋದ್ರಾಯ್ತು ಅಂತಂದು ನೀನ್ ನೋಡಿದ್ರ ಇನ್ನೂ ಬರ್ಲೇ ಇಲ್ಲ. ಈಗ ಬಂದಿ ನೋಡು ನೀನು. ಇಷ್ಟೊತ್ತನ ನಿನ್ ಸಲುವಾಗಿ ಕಾದು ಕಾದು ನನಗ್ ಸಾಕಾಗೋಯ್ತು. ಸರಿ ತಗೋ, ಚಕ್ಲೆ ಕದ್ರೆಂಟು ಎಲ್ಲಾನು ಚೆನ್ನಾಗೈತೆ. ನಾನ್ ಮನೆಗ್ ಹೋಗ್ತೀನಿ ತಗೋ. ತುಂಬಾ ಲೇಟ್ ಆಗಿದೆ ಆಲೆ. ಹೌದಾ ಅಕ್ಕ? ಇರಿ ಅಕ್ಕ, ನಾನ್ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ನಾನು ನಿಮ್ಗೆ ಏನು ಹೇಳ್ಬೇಕಿತ್ತು. ಅಯ್ಯೋ ಹೌದೇನೆ, ಏನ್ ಹೇಳ್ತೀಯ ಹೇಳು, ಸ್ವಲ್ಪ ಜಲ್ದಿ ಹೇಳು. ನಾನು ಮನೆಗ್ ಹೋಗ್ಬೇಕು. ಯಾಕೋ ಏನೋ ಎದೆ ಚುಚ್ಚದಂಗಾಗ್ತೈತೆ. ಅಯ್ಯೋ ಅಕ್ಕ, ಏನ್ ಹೇಳ್ತಾ ಇದ್ರ? ಎದೆ ಸುಸ್ತಾ ಇದೆನಾ? ಓನಾ ಸರೋಜ, ಯಾಕೋ ಏನೋ ನೀನು ಹೋದಾಗ್ಲಿಂದನು ಸ್ವಲ್ಪ ಚುಚ್ಚುತ್ತಾ ಇತ್ತು, ಈಗ ತುಂಬಾನೇ ಚುಚ್ಚುತ್ತಾ ಇದೆ ಕಣೆ. ನನ್ಗೆ ಕೂಡಕ್ಕೂ ಆಗ್ತಾ ಇಲ್ಲ ಗೊತ್ತಾ. ಅಯ್ಯೋ ಹೌದಾ ಅಕ್ಕ? ಕಣೆ, ಅದಕ್ಕೆ ಮನೆಗೆ ಹೋಗಿ ಊಟ ಮಾಡಿ ಮಲ್ಗ್ಬೇಕು ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಏನೋ ಹೇಳ್ತೀನಿ ಅಂತಿದ್ಯಾ. ಏನ್ ಹೇಳು, ನಾನ್ ಕೇಳಿ ಬೇಗ ಮನೆಗ್ ಹೋಗ್ತೀನಿ. ಅಯ್ಯೋ ಹೌದಾ ಅಕ್ಕ? ಅಯ್ಯೋ ನಾನ್ ನೋಡಿದ್ರ ಶಿವು ಬಗ್ಗೆ ಎಲ್ಲಾನು ಹೇಳಕಂತ ಬಂದಿದ್ದೆ. ನಿಮ್ ಮನೇಲಿ ಇರೋದು ಚಾರು ಅಲ್ಲ, ಅದು ಶಿವು ಫ್ರೆಂಡುನು ಅಲ್ಲ, ಅದು ಶಿವು ಗರ್ಲ್ ಫ್ರೆಂಡು ಚಿನ್ನು ಅಂತ ಹೇಳಕಂತ ಬಂದಿದ್ದೆ. ಆದ್ರೆ ಗುಂಡಮ್ಮಕ್ ನೋಡಿದ್ರೆ ಎದೆ ಚುಚ್ತಾ ಇದೆ ಅಂತಿದ್ದಾಳೆ. ಈಗ ಇಂಥ ಸಂದರ್ಭದಾಗ ಈ ವಿಷಯ ಹೇಳೋದು ಸರಿ ಇಲ್ಲ ಅನ್ಸುತ್ತೆ. ಮತ್ತೆ ಯಾವಾಗಾದ್ರೂ ಹೇಳಿದ್ರಾಯ್ತು. ಈಗ ಅಕ್ಕ ನೋಡಿದ್ರ ಎದೆ ಚುಚ್ತಾ ಇದೆ ಅಂತಿದ್ದಾಳೆ, ಮತ್ತೆ ಇದನ್ನೆಲ್ಲ ಹೇಳಿದ್ರ ಅವ್ರು ಹೆಂಗ್ ತಗೊಂತಾರೋ ಏನೋ. ಇದನ್ನ ಹೇಳೋದೇ ಬೇಡ. ಇನ್ನೊಂದ್ಸರಿ ಯಾವಾಗಾದ್ರೂ ಹೇಳಿದ್ರಾಯ್ತು. ಇಲ್ಲಾಂದ್ರ ಗೌರಿ ನಂಬರ್ ನನ್ನ ಹತ್ರ ಇದೆ ಅಲ್ಲ, ಗೌರಿಗಾದ್ರೂ ಫೋನ್ ಮಾಡಿದಿ ಹೇಳಿದ್ರಾಯ್ತು. ಆದ್ರೆ ಈಗ ಮಾತ್ರ ಗುಂಡಮ್ಮಕ್ಕಗೆ ಈ ವಿಷಯ ಹೇಳೋದೇ ಬೇಡ. ಅಯ್ಯೋ ಅಕ್ಕ, ಏನೂ ಇಲ್ಲ, ನೀವು ಎದೆ ಚುಚ್ತಾ ಇದೆ ಅಂತೀರಾ, ಇಲ್ಲೇ ಸ್ವಲ್ಪ ಹೊತ್ತು ಮಲ್ಗ್ತೀರಾ ಅಕ್ಕ ಹಾಗಾದ್ರೆ? ಇಲ್ಲ ಕಣೆ, ನಾನು ಮನೆಗೆ ಹೋಗಿ ಸ್ವಲ್ಪ ಊಟ ಮಾಡಿ ಅಲ್ಲೇ ಮಲಗ್ತೀನಿ ತಗೋ. ಮತ್ತೆ ಶಿವು ಬಂದ್ರೆ ಇನ್ನೂ ನಮ್ಮ ಮನೆಗ್ ಬಂದಿಲ್ಲ ಅಂತಂದು ಕೋಪ ಮಾಡ್ಕೊಂತಾನ. ನಾನು ಮನೇಲೆ ಹೋಗಿ ಮಲಗ್ತೀನಿ ತಗೋ. ಹಾಗಾದ್ರೆ ಏನು ಇಲ್ವಾ ಹೇಳೋಕೆ? ಏನು ಇಲ್ಲ ತಗೊಳ್ಳಿ ಅಕ್ಕ. ಹಾಗಾದ್ರೆ ನಿಮ್ ಮನೆಗೆ ಹೋಗ್ತೀರಾ? ಸರಿ ಅಕ್ಕ, ಹಾಗಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ಸರಿ ಆಯ್ತು ತಗೋ. ಸರಿ ಸರೋಜ, ನಾನು ಹೋಗಿ ಬರ್ತೀನಿ. ಅಕ್ಕ ನಾನ್ ಬರ್ಲಾ ಬಿಟ್ ಬರೋಕೆ? ಅಯ್ಯೋ ಬೇಡ ಬಿಡು ಸರೋಜ, ನಾನೇ ಮೆಲ್ಗ್ ಹೋಗ್ತೀನಿ. ಮತ್ತೆ ಯಾಕೆ ಬರ್ತೀಯ ನೀನು? ನೀನ್ ಇಲ್ಲೇ ಇರು, ನಾನು ಮೆಲ್ಲಕ್ಕೆ ಹೋಗಿ ಊಟ ಮಾಡಿ ಮಲ್ಕೋತೀನಿ ತಗೋ. ಬೇಕಾದ್ರೆ ರಾತ್ರಿ ಬರ್ತೀನಿ. ಬಂದು ಆಗ ಏನೋ ಇದನ್ನ ಹೇಳಿದ್ದೆಲ್ಲ, ಪುಡಿ ಚಟ್ನಿ ಮಾಡೋಣ ಅಂತಂದು, ಅವಾಗ ಮಾಡೋಣ. ಈಗಂತೂ ಆಗೋದಿಲ್ಲ ನನ್ನಿಂದ, ನಾನು ಹೋಗ್ತೀನಿ ತಗೋ. ಹೌದಾ ಅಕ್ಕ? ಸರಿ ತಗೊಳ್ಳಿ ಅಕ್ಕ, ಹುಷಾರಾಗಿ ಹೋಗಿ ಹಾಗಾದ್ರೆ. ಸರಿ ಕಣೆ. ಅಯ್ಯೋ ನಾನ್ ನೋಡಿದ್ರ ಮನೇಲಿರೋ ಚಿನ್ನ ಬಗ್ಗೆ ಗುಂಡಮ್ಮಕ್ಕಗೆ ಎಲ್ಲ ಹೇಳ್ಬೇಕು ಅಂದ್ರೆ ಗುಂಡಮ್ಮಕ್ಕ ಎದೆ ನೋವು ಅಂತಂದು ಮನೆಗ್ ಹೋಗ್ಬಿಟ್ರು. ಈಗ ಏನ್ ಮಾಡ್ಲಿ? ಹೆಂಗಾದ್ರೂ ಮಾಡಿ ಮನೇಲಿರೋದು ಚಾರು ಅಲ್ಲ, ಅದು ಚಿನ್ನು, ಅದು ಶಿವು ಲವರ್ ಅಂತಂದು ಹೆಂಗಾದ್ರೂ ಗೌರಿಗಾದ್ರೂ ಹೇಳಿದ್ರಾಯ್ತು. ಫೋನ್ ಮಾಡಿ ಗೌರಿಗಾದ್ರೂ ಹೇಳ್ತೀನಿ. ಕತೆ ಮುಂದುವರಿಯುವುದು.